ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುದೀಕ್ಷಾ ಬೇಬಿ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿನ ಅನ್ಕೊಂಡೇನ್ರಿ. ನೋಡಿರಿ, ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಆಂಜನೇಯ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿರಿ. ಇದು ನಮ್ಮ ಮನೆ ಸಮೀಪ ಐತ್ರಿ. ಚಂದ ಐತ್ರಿ ಗುಡಿ, ನೋಡೋಕ್ಕೂ ಚಂದ ಐತಿ. ನೋಡಿರಿ, ನಿಮಗೆ ಹೆಂಗೆ ಅನ್ಸುತ್ತೆ ನನಗೆ ಹೇಳ್ರಿ. ಇದು ಇರೋದು ಫಸ್ಟ್ ಫ್ಲೋರ್ ಒಳಗೆ ಐತ್ರಿ. ಗ್ರೌಂಡ್ ಫ್ಲೋರ್ ಒಳಗೆ ಏನಂದ್ರೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಯಾರ್ರಿ. ಇದಿರೋದು ಫಸ್ಟ್ ಫ್ಲೋರ್ ಒಳಗೆ ರೀ. ನೋಡಿರಿ ಎಂಟ್ರೆನ್ಸ್ ಹೆಂಗೈತ್ರಿ. ಇಲ್ಲಿ ಹೋದ್ರೆ ಎಷ್ಟು ಪಾಸಿಟಿವ್ ಆಗಿ ಬರ್ತದೆ ಅಂದ್ರೆ ಬಿಟ್ಟು ಬರೋಕೆ ಮನಸ್ಸು ಬರೋಂಗಿಲ್ಲ ರೀ. ಅಷ್ಟು ಚಂದ ಐತ್ರಿ ಇಲ್ಲಿ. ನೋಡಿರಿ, ಇದು ಶಿವಂದು ಒಂದು ಅವತಾರ ಅಂದ್ರಿ. ನೋಡಿರಿ ಎಷ್ಟು ಚಂದ ಐತಿ. ಅಲಂಕಾರ ನೋಡಿರಿ ಎಷ್ಟು ಚಂದ ಮಾಡ್ಯಾರ. ಆಮ್ಯಾಗ ಇದು ದೇವ್ರ ಹೆಸರು ರಾಮದೇವ್ ಅಂತ ಹೇಳಿ. ನೋಡಿರಿ ಅಲಂಕಾರ ನೋಡಿರಿ, ನೋಡ್ಕೋತಾ ಹೋಗ್ರಿ ಹಂಗೆ ನೀವು. ನೋಡಿರಿ ಇಲ್ಲಿ ದುರ್ಗಿ, ಕಾಳಿ, ಸರಸ್ವತಿ. ಆಮ್ಯಾಗ ಇಲ್ಲಿ ಪುಟ್ಟ ಗಣೇಶ ಐತ್ರಿ. ಎಷ್ಟು ಚಂದ ಐತಲ್ರಿ. ನೋಡಿರಿ, ನಿಮಗೆ ಹೆಂಗೆ ಅನ್ಸುತ್ತೆ ಹೇಳ್ರಿ ನಂಗೆ ಕಮೆಂಟ್ ಮುಖಾಂತರ. ಇದು ಆಂಜನೇಯನ ಮೂರ್ತಿ ರೀ ಇದು. ನೋಡಿರಿ, ನಮ್ಮ ಕಡೆ ಎಲ್ಲ ಒಂದು ಸೈಡ್ ಅಷ್ಟೇ ಫೇಸ್ ಕಾಣ್ತೈತ್ರಿ ಆಂಜನೇಯಂದು. ಇಲ್ಲಿ ಹಂಗಿಲ್ರಿ, ಎಲ್ಲ ಕಡೆನೂ ದೇವ್ರದ್ದು ಫುಲ್ ಫೇಸಾಗಿ ಕಾಣ್ತೈತ್ರಿ. ಚಂದ ಮಾಡಿರ್ತಾರೆ, ಅಲಂಕಾರ ಚಂದ ಮಾಡ್ತಾರೆ, ಪೂಜೆನೂ ಅಷ್ಟು ಚಂದ ಮಾಡ್ತಾರೆ. ಭಾಳ ಚಂದ ಇರ್ತೈತ್ರಿ. ನೋಡಿರಿ, ನಿಮಗೂ ಇಷ್ಟ ಆಗ್ಬೋದು. ಇದು ನೋಡಿರಿ ರಾಧಾಕೃಷ್ಣ. ಇದು ಅಲಂಕಾರ ನೋಡಿರಿ, ದಿನ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ ರೀ. ಇಲ್ಲೇ ಚಂದ ಮಾಡಿರ್ತಾರೆ, ಅಲಂಕಾರನೂ ಅಷ್ಟೇ ಚಂದ ಮಾಡ್ತಾರೆ. ಆಮ್ಯಾಗ ಆರ್ಕಿಟೆಕ್ಚರ್ನೂ ಅಷ್ಟೇ ಚಂದ ಐತಿ ಇಲ್ಲಿ ದೇವಸ್ಥಾನದ. ನೋಡಿರಿ ಆರ್ಕಿಟೆಕ್ಚರ್ ಹೆಂಗೈತಿ, ಚಂದ ಐತ್ರಿ. ಇಲ್ಲಿ ಹೋದ್ರೆ ಬಿಟ್ಟು ಬರೋಕೆ ಮನಸ್ಸಂತೆ ಬರೋಂಗಿಲ್ಲ. ಆಮ್ಯಾಗ ಇಲ್ಲಿ ಶಿವನ ಮೂರ್ತಿ ಐತಿ. ಇಲ್ಲಿ ಬಸವಣ್ಣ ಆಮೆ ಐತ್ರಿ. ಇಲ್ಲಿ ಜಲಾಭಿಷೇಕ ಮಾಡ್ತಾರಂತ ಹೇಳಿ ನಾನು ಲಾಸ್ಟ್ ಹೋದ ಬ್ಲಾಗ್ ಒಳಗೆ ಹೇಳಿದ್ದಾರೆ. ನಾನು ಶಿವಗಿಲ್ಲಿ ಜಲಾಭಿಷೇಕ ನಮ್ಮ ಕೈಯಾರಿ ನಾವೇ ಮಾಡ್ಬೋದು ಅಂತ. ಅಲ್ಲಿ ಬಕೆಟ್ ಐತಲ್ರಿ, ಅದ್ರ ಚರಿಗೆ ಐತ್ರಿ. ಆ ಚರಿಗೆ ತೊಗೊಂಡು ನೀರು ಬಿಟ್ಕೊಂಡು ನಾವು ಜಲಾಭಿಷೇಕ ಮಾಡ್ಬೋದು ರೀ. ನೋಡಿರಿ, ಗೌರಿ, ಸುಬ್ರಹ್ಮಣ್ಯ, ಗಣೇಶ. ಚಂದ ಐತಲ್ರಿ ಇದು ದೇವಸ್ಥಾನ. ಆಮೇಲೆ ಈಗ ನವಗ್ರಹಗಳನ್ನ ತೋರಿಸ್ತೀನಿ ರೀ. 9 ಗ್ರಹಗಳು ಅದಾವ ರೀ. ಆಮ್ಯಾಗ ಸೂರ್ಯ ದೇವ್ರನ್ನೂ ಇಲ್ಲಿ ಐತ್ರಿ. ಅಲಂಕಾರ ನೋಡಿರಿ ಎಷ್ಟು ಚಂದ ಮಾಡ್ಯಾರ, ಹೆಂಗೆ ಮಾಡ್ಯಾರ. ಆಮ್ಯಾಗ ಇಲ್ಲಿ ಏನಂದ್ರೆ ದೀಪ ಹಚ್ಚಿ ಬೆಳಗ್ತಾರೆ ಎಲ್ಲ ದೇವ್ರಿಗೂ. ಇಲ್ಲಿ ಮನೆಯಾಗಿಂದ ತೊಗೊಂಬಂದು ಎಲ್ಲನೂ ಬೆಳಗ್ತಾರೆ ಇಲ್ಲಿ. ಆಮ್ಯಾಗ ಇಲ್ಲಿ ನೋಡಿರಿ ಅಲಂಕಾರ ನೋಡಿರಿ ಇಲ್ಲಿ ಎಷ್ಟು ಚಂದ ಐತಿ. ಇಲ್ಲಿ ನೋಡಿರಿ, ಇಲ್ಲಿ ಸೂರ್ಯದೇವ ಎಷ್ಟು ಚಂದ ಅದನ್ರಿ. ಎಲ್ಲನೂ ಎಷ್ಟು ಚಂದ ಐತಿ. ಇಲ್ಲಿ ಫುಲ್ ಪಾಸಿಟಿವ್ ಆಗಿ ಬರ್ತೈತಿ. ಇಲ್ಲಿ ಬಿಳಿ ವಸ್ತ್ರ ಹಾಕ್ಯಾರಲ್ರಿ ದೇವ್ರಿಗೆ, ಅದ ರೀ ಸೂರ್ಯ ದೇವ. ಎಷ್ಟು ಚಂದ ಐತೆ ನೋಡಿರಿ. ಆಮ್ಯಾಗ ಇಲ್ಲಿ ಶನಿ ಮಹಾತ್ಮ ಅದಾನ್ರಿ. ಎಣ್ಣೆ ಹಾಕಿ ನಮ್ಗೆ ಬೇಡ್ಕೊಂಡು ಬರ್ಬೋದು ರೀ. ಚಂದ ಐತಿ. ಪೂಜಾರಿನೂ ಪೂಜೆ ಮಾಡ್ತಾರೆ. ಇಲ್ಲಿ ನೋಡಿರಿ, ಇಲ್ಲಿ ರಾಮ, ಸೀತಾ, ಲಕ್ಷ್ಮಣ. ಆಮ್ಯಾಗ ಪುಟ್ಟದೈತಲ್ರಿ ಅದು ಆಂಜನೇಯ ರೀ. ಅದು ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ನೀಟಾಗಿ ನಿಮ್ಗೆ ಒಂದು ಸಲ ಫೋಟೋ ತೆಗೆದು ಹಾಕ್ತೀನಿ ರೀ ನಿಮ್ಗೆ. ಚಂದ ಐತಿ ದೇವಸ್ಥಾನ ಮಾತ್ರ. ಭಾಳ ಅಂದ್ರೆ ಭಾಳ ಚಂದ ಐತಿ. ನೀವು ಅಂತ ಹೋದ್ರೆ ಬಿಟ್ಟು ಬರೋಂಗಿಲ್ಲ. ನೆಕ್ಸ್ಟ್ ಟೈಮ್ ನೀವೇನಾರ ವಡೋದರಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಿ. ಭಾಳ ಚಂದ ಐತಿ. ಮನಸ್ಸಿಗಂತೂ ಭಾಳ ನೆಮ್ಮದಿ ಸಿಗ್ತೈತಿ. ಆಮ್ಯಾಗ ಇಲ್ಲಿ ಏನಂತಂದ್ರೆ ಇಲ್ಲಿ ಓದಾಕತ್ತಾರೆ ನೋಡಿರಿ ಬುಕ್. ಇವರು ಹನುಮಾನ್ ಚಾಲೀಸ, ಭಗವದ್ಗೀತಾ ಓದ್ತಾರೆ. ಏನಂತಂದ್ರೆ ಇಲ್ಲಿ ಒಂದು ರ್ಯಾಕ್ ಐತ್ರಿ. ಅಲ್ಲೆಲ್ಲ ಬುಕ್ಕು ಇಟ್ಟಿರ್ತಾರೆ ರೀ. ಅದು ಗುಜರಾತಿ ಲ್ಯಾಂಗ್ವೇಜ್ ಒಳಗೆ ಐತಿ. ಅವ್ರು ನಿಮಗೆ ಬೇಕಾದ್ರೆ ಓದಿ ವಾಪಸ್ ಅಲ್ಲೇ ಎತ್ತಿಟ್ಟು ಬರ್ಬೋದು ರೀ. ಹೆಂಗೆ ಅನ್ನಿಸ್ತು ನಿಮ್ಗೆ ಹೇಳ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.